ಮಹಾಯುದ್ಧ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮುಂದುವರೆದಿದೆ. ಇವತ್ತು 32ನೇ ದಿವಸ. ಒಂದು ಕಡೆ ಸಂಧಾನದ ಬಗ್ಗೆ ಅಮೆರಿಕ ಪದೇ ಪದೇ ಪ್ರಸ್ತಾಪ ಮಾಡ್ತಲೇ ಇತ್ತು. ಆದರೆ ಯಾವ ಸಂಧಾನಕ್ಕೂ ಇರಾನ್ ಮಾತ್ರ ಬಗ್ತಾ ಇಲ್ಲ. ಸಂಧಾನಕ್ಕೆ ಒಪ್ಪದ ಇರಾನ್ಗೆ ಟ್ರಂಪ್ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ನಾವು ಒಪ್ಪೋದಿಲ್ಲ ಅಂತ ಇರಾನ್ ಈ ಕ್ಷಣಕ್ಕೂ ಹೇಳ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕಾದಿಂದ ಗಲ್ಫ್ ದೇಶಗಳಿಗೆ ಮತ್ತಷ್ಟು ಸೇನೆಯನ್ನ ರವಾನೆ ಮಾಡಲಾಗಿದೆ. ಗಲ್ಫ್ ದೇಶಗಳಲ್ಲಿ ಅಮೆರಿಕಾದ 57,000 ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಹಾಗಾದ್ರೆ ತೀವ್ರ ಸ್ವರೂಪದ ದಾಳಿಗೆ ಅಮೆರಿಕ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇರಾನ್ ಮೇಲೆ ಅಣ್ವಸ್ತ್ರ ಬಾಂಬ್ ಅನ್ನ ಅಮೆರಿಕ ಹಾಕುತ್ತಂತೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿಯೊಬ್ಬರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಹಮ್ಮದ್ ಸಫಾ ಅನ್ನೋ ಅಧಿಕಾರಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಲಾಭಿ ಕಾರಣಕ್ಕೆ ಅಣುಬಾಂಬ್ ದಾಳಿ ಹೊರಬಿದ್ದಿಲ್ಲ, ಇಡೀ ವಿಶ್ವಕ್ಕೆ ಆತಂಕ ಎದುರಾಗುತ್ತೆ ಅಂತ ಹೇಳಿ ಸಫಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಇದಕ್ಕೆ ಸುಮ್ಮನೆ ಕೂತ್ಕೊಂಡಿಲ್ಲ. ಟ್ರಂಪ್ ಅವ್ರ ಸೇನೆಯನ್ನ ಕಳಿಸ್ಲಿ, ನಾವು ನೋಡ್ಕೋತೀವಿ ಅಂತ ಹೇಳಿ ಎದುರೇಟನ್ನ ಕೊಡ್ತಾ ಇದೆ. ಕಳೆದ ಒಂದು ವಾರದಿಂದ ಬೆಳವಣಿಗೆ ಗಮನಿಸ್ಕೊಂಡು ಬರೋದಾದ್ರೆ ಅಮೆರಿಕ ಪದೇ ಪದೇ ಸಂಧಾನದ ಬಗ್ಗೆ ಪ್ರಸ್ತಾಪ ಮಾಡ್ತಲೇ ಇದೆ. ಆದ್ರೆ ಇರಾನ್ ಮಾತ್ರ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ನಾವಂತೂ ಅವ್ರ ಕೈಕಾಲು ಹಿಡಿತಾ ಇಲ್ಲ. ಅವರೇ ಪದೇ ಪದೇ ಬೇರೆ ಬೇರೆ ದೇಶಗಳ ಮುಖೇನ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಆದ್ರೆ ನಮ್ಮ ಷರತ್ತುಗಳಿಗೆ ಅವ್ರು ಓಕೆ ಅನ್ನೋದಾದ್ರೆ ನಾವು ಮಾತುಕತೆಗೆ ಬರ್ತೀವಿ ಅಂತ ಇರಾನ್ ಹೇಳ್ತಾ ಇತ್ತು. ಆದ್ರೆ ಈಗ ಫೈನಲಿ ಒಂದು ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಕಡೇ ವಾರ್ನಿಂಗ್ ಇದು ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಇರಾನ್ ಮಾತ್ರ ಇದಕ್ಕೆ ಸೊಪ್ಪನ್ನ ಹಾಕ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಇನ್ನೊಂದು ಕಡೆ ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಪ್ಲಾನ್ ಮಾಡ್ಕೊಂಡಿದೆ ಇರಾನ್ ಮೇಲೆ ಅಂತ ಹೇಳಿ ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕವಾದಂತ ಹೇಳಿಕೆ. ಇನ್ಫ್ಯಾಕ್ಟ್ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಇದು ಪರಿಣಾಮವನ್ನ ಬೀರುತ್ತೆ ಅಂತಾನೂ ಕೂಡ ಅಧಿಕಾರಿ ಹೇಳ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಸಾಕಷ್ಟು ವಾರ್ನಿಂಗ್ ಅಂತ ಟ್ರಂಪ್ ಕೊಟ್ಟಿದ್ದಾಯ್ತು, ಬಟ್ ಫೈನಲ್ ವಾರ್ನಿಂಗ್ ಅಂತ ಕೊಟ್ಟಿರೋದ್ರಿಂದ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಕ್ ಸಾಧ್ಯ ಇದೆ? ಮತ್ತೆ ದಾಳಿಯ ಸ್ವರೂಪದ ಬಗ್ಗೆ ಈಗ ಒಂದಿಷ್ಟು ಚರ್ಚೆಗಳಾಗ್ತಿದೆ. ಅಮೆರಿಕ ಯಾವ ಸ್ವರೂಪದಲ್ಲಿ ದಾಳಿ ಮಾಡಬಹುದು? ಇದು ಕ್ಲೈಮ್ಯಾಕ್ಸಾ? ಶರ್ಮಿತಾ, ಏರಿಯಲ್ ಸರ್ವೆಗಳಲ್ಲಿ ಕೇವಲ ಸಾಕಷ್ಟು ದಾಳಿಗಳನ್ನ ನೋಡ್ತಾ ಇದ್ದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ಕಟ್ಟಡಗಳನ್ನ ಮತ್ತು ಏನೋ ಪ್ಲಾಂಟ್ಗಳನ್ನು ಉಡಿಸ್ ಮಾಡ್ತಾಯಿದ್ರು ಅಮೆರಿಕ ಮತ್ತು ಇಸ್ರೇಲ್ ಸೇರಿ. ಈಗ ಗ್ರೌಂಡ್ ಲೆವೆಲ್ ಆಪ್ರೇಷನ್ ಶುರು ಮಾಡಿದ್ರೆ ಮೋಸ್ಟ್ಲಿ ಒಂದು ಕಡೆಯಿಂದ ಆಪ್ರೇಷನ್ ಶುರು ಆಗುತ್ತೆ. ಗ್ರೌಂಡ್ ಲೆವೆಲ್ ಆಪ್ರೇಷನ್ ಆದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಏನೋ ಅಣ್ವಸ್ತ್ರವನ್ನು ಸ್ಟಾಕ್ ಮಾಡಿದೆ ಇರಾನು, ಅದನ್ನು ಏನೋ ಸೀಸ್ ಮಾಡುವಂಥ ಪ್ರಯತ್ನದ ಪ್ರಮುಖ ಭಾಗವಾಗಿ ಇಲ್ಲಿ ಭೂಸೇನೆಯನ್ನು ನುಗ್ಗಿಸುವಂಥ ಪ್ರಯತ್ನ ಆಗ್ತಿರೋದು ಅಮೆರಿಕದ ಕಡೆಯಿಂದ. ಅಲ್ಲಿನ ಪಾರ್ಲಿಮೆಂಟಿಗ ಫೈನಲ್ ಆಗಿ ಅಪ್ರೂವಲ್ ಏನು ಕೊಟ್ಟಿರೋಂಗೆ ಕಾಣಲ್ಲ. ಅದು ಚಿಂತನೆಯಲ್ಲಿದೆ. ಅಂದರೆ ಟ್ರಂಪ್ಗೆಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ, ಸೊ ಭೂಸೇನೆಯನ್ನು ಕಳಿಸ್ಬೇಕು ಅಂತಕ್ಕಂಥದ್ದು ಹೆಚ್ಚುವರಿಯಾಗಿ. ಆದರೆ ಟ್ರಂಪ್ ಯಾವುದಕ್ಕಿಂತ ಫೈನಲ್ ಆಗಿ ಅಪ್ರೂವಲ್ ಕೊಟ್ಟಿಲ್ಲ. ಅಂದರೆ ಕಳೆದ 2-3 ದಿನಗಳಿಂದ ಭೂಸೇನೆಯನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ನಡೀತಾನೆ ಇದೆ. ಅಡಿಷ್ನಲ್ ಆಗಿ ಒಂದು 20,000 ಸೈನಿಕರನ್ನ ಕಳಿಸುವಂಥ ಪ್ರಯತ್ನ ಆಗ್ತಿದೆ. ಅದಕ್ಕೆ ಪ್ರಮುಖವಾಗಿ ಕಾರ್ಗ್ ಐಲ್ಯಾಂಡ್ ಏನಿದೆ, ಅಲ್ಲಿ ಏನೋ ಸಾಕಷ್ಟು ತೈಲ ಸಂಗ್ರಹಣಾ ಘಟಕಗಳಿದೆ, ಅದನ್ನು ಸೀಸ್ ಮಾಡೋ ಪ್ರಮುಖ ಉದ್ದೇಶದಿಂದ ಟ್ರಂಪ್ ಈ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಇರಾನ್ ಗಲ್ಫ್ ರಾಷ್ಟ್ರಗಳು ಒಂದು ಬಿಗ್ ಶಾಕ್ ಕೊಟ್ಟಿದೆ. ಏನಂದರೆ ಇಷ್ಟು ದಿನ ಅರ್ಬುದ್ ಜಲಸಂಧಿಯಲ್ಲಿ ಏನು ಹಡಗುಗಳಿಗೆ ಅವರು ಟೋಲ್ನ ಕಲೆಕ್ಟ್ ಮಾಡ್ತಾಯಿದ್ರು, ಆ ಟೋಲನ್ನು ಈಗ ಅವರು ಡಾಲರ್ ಮತ್ತು ಆಯಾ ದೇಶಗಳು ಏನು ಕರೆನ್ಸಿ ಇತ್ತು ಅದ್ರ ರೂಪದಲ್ಲೇ ಪಡಿತಾ ಇದ್ವು. ಆದರೆ ಇರಾನ್ ಬೆಳಗ್ಗೆ ಒಂದು ಆರ್ಡರ್ ಮಾಡಿದೆ. ಏನಂದರೆ ಅರ್ಬುದ್ ಜಲಸಂಧಿಯಲ್ಲಿ ಯಾವ್ಯಾವ ಹಡಗುಗಳು ಪಾಸ್ ಆಗುತ್ತೆ ಅದು ರಿಯಲ್ ಕರೆನ್ಸಿ, ಅಂದರೆ ಇರಾನ್ನ ಕರೆನ್ಸಿ ಏನು ರಿಯಲ್ ಕರೆನ್ಸಿ ಇದೆ ಆ ಕರೆನ್ಸಿಯಲ್ಲೇ ದುಡ್ಡನ್ನು ಟೋಲನ್ನು ಕಟ್ಟಿ ಹಡಗುಗಳು ಪಾಸ್ ಆಗಬೇಕು ಅಂತಕ್ಕಂಥದ್ದು ಒಂದು ಷರತ್ತನ್ನು ವಿಧಿಸಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಏನೇನೋ ಕರೆನ್ಸಿಗಳಿದ್ದು ಅವರು ಅನಿವಾರ್ಯವಾಗಿ ಈಗ ರಿಯಲ್ಗೆ ಕನ್ವರ್ಟ್ ಮಾಡಿ ಅಲ್ಲಿ ಆ ಟೋಲನ್ನು ದುಡ್ಡು ಕಟ್ಟಿ ಬರಬೇಕಾಗತ್ತೆ. ಮತ್ತು ಇಲ್ಲಿ ಪ್ರಮುಖವಾಗಿ ಏನಂದರೆ ಮೊದಲಿಂದಲೂ ಇಸ್ರೇಲ್ ಮತ್ತು ಅಮೆರಿಕಾಗೆ ಹಡಗುಗಳನ್ನು ಬಿಡ್ತಾ ಇರಲಿಲ್ಲ ಇರಾನು. ಅದನ್ನು ಈಗ ಕಂಟಿನ್ಯೂ ಮಾಡಿದೆ. ಯಾವುದೇ ಒಂದು ಹಡಗು ಅಂದರೆ ಇನ್ನಷ್ಟು ಬಂದೋಬಸ್ತ್ ಮಾಡಿದೆ. ಏನೋ ಅಮೆರಿಕ ಈಗ ಸೇನೆಯನ್ನು ಡೆಪ್ಲಾಯ್ ಮಾಡ್ತಾ ಇದೆ, ಫೈನಲ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಮತ್ತು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಕ್ಕಂಥ ಏನು ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನೋ ಕದ್ದು ಮುಚ್ಚಿ ಕೆಲವು ಏನು ಹಡಗುಗಳು ಏನಾದರೂ ಹೋಗ್ತಿದ್ವು ಅಂಥ ಹಡಗುಗಳನ್ನ ಕೂಡ ಬಿಗಿ ಬಂದೋಬಸ್ತ್ ಮಾಡಿ ಬಿಡ್ತಾ ಇಲ್ಲ. ಮತ್ತು ಇರಾನ್ ಒಂದು ವಾರ್ನಿಂಗ್ ಮಾಡ್ತಾ ಇದೆ. ಏನಂದರೆ ಟ್ರಂಪ್ ಯಾಕೆ ಪದೇ ಪದೇ ಈ ಸಂಧಾನದ ಮಾತುಕತೆಯಲ್ಲಿ ಬೇರೆ ದೇಶಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ? ಹಾಗೇನಾದರೂ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿ ಅವರು ಸಂಧಾನಕ್ಕೆ ಬರದೇ ಆದರೆ ಡೈರೆಕ್ಟಾಗಿ ಅಮೆರಿಕದವರೇ ಮಾತುಕತೆ ಕೂರಲಿ ಅಂತಕ್ಕಂಥದ್ದು ಅಲ್ಲಿನ ಕೆಲವು ವಿಶ್ಲೇಷಕರು ಮತ್ತು ಅಲ್ಲಿನ ಸೇನಾಧಿಕಾರಿಗಳು ಹೇಳ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನವನ್ನು
ಅಥವಾ ಈಜಿಪ್ಟನ್ನೋ ಈ ರೀತಿ ಮುಂದೆ ಬದಲು ಟ್ರಂಪೇ ನೇರವಾಗಿ ಬಂದು ಮಾತಾಡಲಿ, ನಮ್ಮ ಕಂಡೀಷನ್ ಏನಿದೆ ಒಂದಿಷ್ಟು ಏನೋ ವ್ಯತ್ಯಾಸಗಳಾಗ್ಬೋದು. ಅಂದರೆ ಅಮೆರಿಕ 15 ಕಂಡೀಷನ್ಗಳನ್ನ ಹಾಕಿದೆ, ಈ ಕಡೆ ಇರಾನ್ 5 ಕಂಡೀಷನ್ಗಳನ್ನ ಹಾಕಿದೆ. ಈ ಕಂಡೀಷನ್ಗಳಲ್ಲಿ ಅಗ್ಗಜಗ್ಗಾಟಗಳು ನಡೀತಿರೋದ್ರಿಂದ ಎಷ್ಟು ದಿನ ಹೀಗೆ ಲ್ಯಾಗ್ ಮಾಡೋದು? ಒಂದಿಷ್ಟು ಕೂತು ಮಾತುಕತೆ ಆದರೆ ಏನಾದರೂ ಸಮಸ್ಯೆ ಬಗೆಹರಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇರಾನ್ ಇದೆ. ಫೈನ್. ಅಂದ್ರೆ ಈಗ ಸಂಧಾನಕ್ಕೆ ನಾವು ಒಪ್ಪಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದ್ರೆ ಅಮೆರಿಕ ಈಗ ಸೇನೆಯನ್ನ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತಷ್ಟು ಸಂಖ್ಯೆಯನ್ನ ಜಾಸ್ತಿ ಮಾಡಿರೋದ್ರಿಂದ ನಾವು ನೋಡ್ಕೋತೀವಿ ಎಷ್ಟು ಜನ ಬೇಕಾದ್ರೆ ಸೇನೆಯನ್ನ ಕಳಿಸ್ಲಿ ಅಂತ ಇರಾನ್ ಹೇಳ್ತಿರೋದ್ರಿಂದ ಈ ಪ್ರತಿ ದಾಳಿಗೆ ಯಾವ ತರ ಸಿದ್ಧತೆಗಳನ್ನ ಇರಾನ್ ಮಾಡ್ಕೊಂಡಿದೆ ಹಂಗಾದ್ರೆ ರಮೇಶ್? ಶರ್ಮಿತಾ, ಇದುವರೆಗೂ ಅಮೆರಿಕ ಒಂದು ಬ್ಯಾಲಿಸ್ಟಿಕ್ ಮಿಷನ್ಗಳಿಗೆ ಸುಮಾರು 30,000 ಕೋಟಿಯನ್ನು ಖರ್ಚು ಮಾಡಿದೆ. ಅಂದರೆ ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು, 850 ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದೆ ಅಂತ. ಅದರದ್ದು ಲೆಕ್ಕಾಚಾರನೇ 30,000 ಕೋಟಿ ಇದೆ. ಹಾಗಾಗಿ ಅಮೇರಿಕಾದ ಬೆಳಗ್ಗೆದ ಒಂದು ನ್ಯೂಸ್ ಬರ್ತಾ ಇದೆ, ಗಲ್ಫ್ ರಾಷ್ಟ್ರಗಳಿರ್ತಕ್ಕಂಥ ಕೆಲವು ರಾಷ್ಟ್ರಗಳು ಅಮೇರಿಕಾದಲ್ಲಿ ಡಿಫೆನ್ಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೆಂಡರ್ ಕರಿಬೇಕು ಅಂತ ಆಗ್ರಹ ಮಾಡಿದ್ವು. ಅದಕ್ಕೆ ಅಲ್ಲೊಬ್ಬ ಮಿನಿಸ್ಟ್ರನ್ನ ಬುಕ್ ಮಾಡಿದ್ವು, ಒಂದಿಷ್ಟು ಲಂಚ ಕೊಡೋದಕ್ಕೆ ಮುಂದಾಗಿತ್ತು ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಅಂದರೆ ಗಲ್ಫ್ನಲ್ಲಿರ್ತಕ್ಕಂಥ ಕೆಲವು ರಾಷ್ಟ್ರಗಳು ಅಮೇರಿಕದ ಮೇಲೆ ಒತ್ತಡ ಏರಿ ಇರಾನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಏನೇನೋ ಸಿದ್ಧತೆಗಳು ಬೇಕೋ ಅದಕ್ಕೆ ನಾವು ಫಂಡಿಂಗ್ ಮಾಡ್ತೀವಿ ಅಂತಕ್ಕಂಥ ಮುಂದೆ ಬಂದಿದ್ವು ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ಇದು ಅಂದರೆ ಅಮೇರಿಕದ ಹತ್ರ ಸೇನೆಗೆ ಬೇಕಾಗಿರ್ತಕ್ಕಂಥ ಫಂಡ್ ಇರಲಿಲ್ವಾ, ಇನ್ನೊಬ್ಬ ವ್ಯಕ್ತಿ ಒಬ್ಬ ದಲ್ಲಾಳಿ ಮೂಲಕ ಒಬ್ಬ ಬ್ರೋಕರೇಜ್ ಬಂದ್ಬಿಟ್ಟು ಆ ಬ್ರೋಕರು ಅಮೇರಿಕದ ರಕ್ಷಣೆಯಲ್ಲಿ ಇರ್ತಕ್ಕಂಥ ಒಬ್ಬ ಸೆಕ್ರೆಟರಿನ ಮೀಟ್ ಮಾಡಿ ನಿಮ್ಮ ಯುದ್ಧಕ್ಕೆ ಏನೇನು ಬೇಕೋ ಅಗತ್ಯವಾಗಿ ಫಂಡಿಂಗು ಅದನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಹೇಳಿದ್ರು ಅಂತಕ್ಕಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಆದರೆ ಅಮೇರಿಕ ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಯಾವನೊಬ್ಬ ಬ್ರೋಕರ್ ಬಂದ್ಬಿಟ್ಟು ಸೇನೆಗೆ ನೀವು ಫಂಡಿಂಗ್ ಮಾಡ್ತೀನಿ ಅಂತಕ್ಕಂಥ ವರದಿ ಬಂದಿರೋದೆಲ್ಲ ಸುಳ್ಳು. ಆ ರೀತಿಯ ಯಾವುದೇ ಘಟನೆಗಳು ಆಗಿಲ್ಲ. ನಮ್ಮ ಸೇನೆಗೆ ಏನೇನು ಅಗತ್ಯವಾಗಿ ಎಷ್ಟು ಫಂಡ್ ಬೇಕೋ ಅದು ನಮ್ಮ ಹತ್ರ ಇದೆ. ಯಾವುದೇ ಬ್ರೋಕರ್ ಕೂಡ ಬಂದಿಲ್ಲ, ನಮ್ಮ ರಕ್ಷಣಾ ಇಲಾಖೆ ಸೆಕ್ರೆಟರಿನೂ ಕೂಡ ಮಾತಾಡಿಸಿಲ್ಲ ಅಂತಕ್ಕಂಥದ್ದು ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇನ್ನೊಂದು ಇರಾನ್ ನೋಡೋದಾದರೆ, ಇರಾನು ಮೊದಲಿಂದಲೂ ಸಾಕಷ್ಟು ಅವ್ರದ್ದು ಕ್ಷಿಪಣಿಗಿನ್ನ ಡ್ರೋನ್ ಅಟ್ಯಾಕ್ ಜಾಸ್ತಿ ಆಗಿರ್ತಕ್ಕಂಥದ್ದು ನಾನು ಮೊದಲೇ ಹೇಳ್ತಾ ಇದ್ದೆ. ಇರಾನ್ ತನಗೆ ಬೇಕಾದ ಡ್ರೋನ್ಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಸ್ಗಳನ್ನ ಚೈನಾದಿಂದ ತರಿಸ್ಕೊಳ್ಳೋದು ಅಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಅಮೇರಿಕ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ ಅದು ಸುಮಾರು 25ರಿಂದ 30 ಕೋಟಿ ಇದೆ ಒಂದು ಕ್ಷಿಪಣಿ. ಸೊ ಅದನ್ನು ಡೆಮಾಲಿಷ್ ಮಾಡೋದಕ್ಕೆ ಇವರು ಇಲ್ಲಿ ರಡಾರ್ ಸಿಸ್ಟಮ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಇವರು ಸಾಕಷ್ಟು ಸಮಯದಲ್ಲಿ ಡ್ರೋನ್ಗಳನ್ನೇ ಯೂಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಅಮೇರಿಕ ಯುದ್ಧಕ್ಕೆ ಸಾಕಷ್ಟು ಹಣವನ್ನು ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದೆ. ಆದರೆ ಇರಾನ್ ಕಡಿಮೆ ಖರ್ಚಿನಲ್ಲೇ ಅಮೇರಿಕವನ್ನು ಒಂದು ರೀತಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಈ ಸಣ್ಣ ಪುಟ್ಟ ಐ ಟಿ ಹಬ್ಬಿರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ದಾಳಿ ಮಾಡ್ತಕ್ಕಂಥದ್ದು, ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಒಂದಿಷ್ಟು ಕಿರಿಕಿರಿ. ಅಂದರೆ ಸಂಪೂರ್ಣವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಮೇರಿಕದ ಮೇಲೆ ದಾಳಿ ಮಾಡಿ ನಾಶ ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ಸಣ್ಣ ಪುಟ್ಟ ದಾಳಿಗಳ ಮೂಲಕ ಒಂದಿಷ್ಟು ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು, ಎಜಿಟೇಷನ್ ಆಗ್ತಕ್ಕಂಥದ್ದು. ಅಂದರೆ ಜಾಗತಿಕ ಮಟ್ಟದಲ್ಲಿ ಅಮೇರಿಕದ ಮೇಲೆ ದಾಳಿ ಅಂದಾದ ತಕ್ಷಣ ಇರಾನ್ ನೋಡಿ ಯಾವ ಲೆವೆಲಿಗೆ ಹೊಡಿತಿದೆ ಅನ್ನೋದು ಪ್ರಮುಖ ಪ್ರಶ್ನೆ ಆಗುತ್ತೆ. ಅಲ್ಲಿ ಅದರ ನಾಶ ಎಷ್ಟಾಗಿದೆ ಅಥವಾ ಎಷ್ಟಾಗಿದೆ, ನಾಶದ ಪ್ರಮಾಣ ಎಷ್ಟಾಗಿದೆ ಅನ್ನೋದಕ್ಕಿಂತ ಅಮೇರಿಕದ ಮೇಲೆ ಇರಾನ್ ದಾಳಿ ಮಾಡ್ತಿದೆ ಅಂತಕ್ಕಂಥ ಸುದ್ದಿ ದೊಡ್ಡದಾಗ್ತಾ ಹೋಗುತ್ತೆ. ಹೀಗಾಗಿ ಅಮೇರಿಕಕ್ಕೆ ಒಂದು ರೀತಿ ಕಿರಿಕಿರಿಯನ್ನ ಜಾಸ್ತಿ ಮಾಡ್ತಾ ಇದೆ ಇರಾನ್, ಪ್ರಮುಖವಾಗಿ ನೋಡೋದಾದ್ರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಕೊಲ್ಲಿ ಯುದ್ಧದ ಎಫೆಕ್ಟ್ ಎಲ್ಲಾ ವಲಯಗಳಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಟ್ತಾ ಇದೆ. ಈಗ ಅನ್ನದಾತರಿಗೂ ಕೂಡ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಮಾರುಕಟ್ಟೆಯಲ್ಲಿ ತರಕಾರಿಗೆ ಡಿಮ್ಯಾಂಡ್ ಇಲ್ಲ, ಗ್ಯಾಸ್ ಸಿಗದೆ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದೆ, ಮೆನು ಚೇಂಜ್ ಮಾಡಿದ್ದಾರೆ. ಪಿಜಿ ಹಾಸ್ಟೆಲ್ಗಳಲ್ಲೂ ಕೂಡ ಮೆನು ಚೇಂಜ್ ಮಾಡಿದ್ದಾರೆ. ಹಾಗಾಗಿ ತರಕಾರಿಗೆ ಈಗ ಡಿಮ್ಯಾಂಡ್ ಇಲ್ಲ. ಪರಿಣಾಮ ಡಿಮ್ಯಾಂಡ್ ಇಲ್ಲ, ಬೆಲೆ ಕುಸಿತವಾಗಿದೆ. ರೈತರು ಇದರಿಂದ ಕಂಗಾಲಾಗಿದ್ದಾರೆ. ಉತ್ತಮ ಫಸಲು ಬಂದಿದೆ, ಬೆಳೆ ಬಂದಿದೆ, ಅದು ಒಳ್ಳೆ ರೇಟಿಗೆ ಮಾರಾಟ ಆಗುತ್ತೆ, ಒಂದಿಷ್ಟು ಆದಾಯ ತಮ್ಮ ಕೈ ಸೇರುತ್ತೆ. ಸಾಲ ಸೌಲ ಮಾಡಿ ಬೆಳೆ ಬೆಳೆದಿದ್ವಿ, ಈ ಸತಿನಾದ್ರೂ ಈ ಬೆಳೆ ನಮ್ಮ ಕೈ ಹಿಡಿಯುತ್ತೆ ಅಂತೇಳಿ ರೈತರು ಅಂದ್ಕೊಂಡಿದ್ರು. ಆದ್ರೆ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ, ಯುದ್ಧದಿಂದಾಗಿ ಅನ್ನದಾತರಿಗೂ ಈಗ ಸಂಕಷ್ಟ. ಮಾರುಕಟ್ಟೆಯಲ್ಲಿ ಹೂಕೋಸಿನ ಬೇಡಿಕೆ ಕುಸಿತ ಆಗಿದೆ, ಮಾರಾಟವಾಗದೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ನಷ್ಟದಿಂದಾಗಿ ಟ್ರ್ಯಾಕ್ಟರ್ ಹೊಡೆಸಿ ಬೆಳೆ ನಾಶವನ್ನ ಮಾಡಿದ್ದಾನೆ ರೈತ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ರೈತ ಬಸವಣ್ಣ, ಚಾಮರಾಜನಗರದ ಹೊನ್ನೂರು ಗ್ರಾಮದ ರೈತ. ಅಂದ್ರೆ ತಾನೇ ಬೆಳೆದಂತ ಬೆಳೆಯನ್ನ ನಾಶ ಮಾಡೋಕೆ ಮನಸ್ಸು ಎಷ್ಟು ಕಠಿಣವಾಗಿರ್ಬೋದು, ಮತ್ತೆ ಎಷ್ಟು ಬೇಸರವನ್ನ ಅವ್ರು ಹೊಂದಿರ್ಬೋದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ನಷ್ಟ ಆಗಿದೆ, ತಾನೇ ಮಗು ತರ ಸಾಕಿರ್ತಾರೆ ಬೆಳೆನ, ಸೊ ಅದನ್ನ ಟ್ರ್ಯಾಕ್ಟರ್ ಹೊಡಿಸಿ ನಾಶ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಆದರೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಲಾಭ ಬರ್ತಾ ಇಲ್ಲ, ಉತ್ತಮ ಬೆಲೆ ಇಲ್ಲ ಈಗ ಮಾರುಕಟ್ಟೆಯಲ್ಲಿ ಅಂದಮೇಲೆ ಇದನ್ನು ಉಳಿಸ್ಕೊಂಡು ಏನು ಮಾಡುವುದು ಅಂತ ಹೇಳಿ ಅಷ್ಟು ರೋಸ್ ಹೋಗಿದ್ದಾರೆ ಈ ರೈತ. ತಾವು ಬೆಳೆದಂತ ಹೂಕೋಸಿನ ಬೆಳೆಯನ್ನ ಟ್ರ್ಯಾಕ್ಟರ್ ಹೊಡಿಸಿ ತಾವೇ ನಾಶ ಮಾಡಿದ್ದಾರೆ.
ಅನ್ನದಾತರಿಗೂ ಕೂಡ ಗಲ್ಫ್ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಮಾರುಕಟ್ಟೆಯಲ್ಲಿ ತರಕಾರಿಗೆ ಡಿಮ್ಯಾಂಡ್ ಇಲ್ಲ, ಹೋಟೆಲ್ಗಳಲ್ಲಿ ಮೆನು ಚೇಂಜ್ ಆಗಿದೆ, ಹಾಗಾಗಿ ತರಕಾರಿನ ಕೇಳೋರಿಲ್ಲ, ಬೆಲೆ ಕುಸಿತವಾಗಿದೆ. ಇದರಿಂದಾಗಿ ತಾವು ಬೆಳೆದಂತ ಬೆಳೆಯನ್ನ ರೈತ ತಾನೇ ನಾಶ ಮಾಡ್ತಾ ಇದ್ದಾನೆ. ಚಾಮರಾಜನಗರದ ಹೊನ್ನೂರು ಗ್ರಾಮದ ರೈತ ಈ ರೀತಿ ಬೆಳೆ ನಾಶ ಮಾಡಿರೋದು. ಬೆಳೆ ನಾಶ ಮಾಡಿದಂತ ರೈತ ಬಸವಣ್ಣ ಹೊನ್ನೂರವರೇ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಆ ಬೆಳೆದಂಥ ಈ ಹೂಕೋಸನ್ನು ನಾನೇ ನಾಶ ಮಾಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಕಣ್ಣಲ್ಲಿ ಇವತ್ತು ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ ಇವತ್ತು. ಯಾಕೆಂದರೆ ಕಾಡು ಪ್ರಾಣಿಗಳ ಹಾವಳಿ, ಹಂದಿಗಳು, ಕರೆಂಟ್ನ ಅಭಾವ, ಅಂಥ ಸಂದರ್ಭಗಳಲ್ಲೂ ಹಗಲು ಸಂಧೆ ಬೆವರು ಸುರಿಸಿ ಸಾಯಂಕಾಲನಾಗಿ ಇಲ್ಲಿ ಮಲಗಿ ನಾವು ಹಾವು ಚೇಳುಗಳ ಕಾಟ ಅದನ್ನೆಲ್ಲನೂ ಸಹಿಸ್ಕೊಂಡು ನಾವು ಜಮೀನು ಬೆಳೆದು ಉತ್ತಮವಾದ ಬೆಳೆ ಬೆಳೆದೀವಿ. ಆದರೆ ಇವತ್ತು ಯಾರು ಕೇಳದ ಪರಿಸ್ಥಿತಿ ಇದೆ. ಅಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಗ್ಯಾಸ್ ಪ್ರಭಾವ ಇದೆ, ಅಭಾವ ಇದೆ ಅಂತೇಳಿ ಹೋಟ್ಲುಗಳು ಬಂದಾಗಿದೆ 90 ಬರಾಗ. ಅದೇ ರೀತಿ ಪಿ ಜಿಗಳು ಬಂದಾಗಿದೆ, ಯಾರು ತಗೋತಾ ಇಲ್ಲ. ದಳ್ಳಾಳಿಗಳು ಮಧ್ಯವರ್ತಿಗಳು ಇದಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಿರು. ಒಂದು ಮೂಟೆಗೆ ಇವತ್ತಿನ 16 ರೂಪಾಯಿ ದರದಲ್ಲಿ ಇವತ್ತು 280 ರೂಪಾಯಿ ಒಂದು ಮೂಟೆಗಿತ್ತು. ಇವತ್ತು 1 ಎಕರೆಗೆ ಕನಿಷ್ಠ 600 ಮೂಟೆ ಆಗುತ್ತೆ. 4 ಎಕರೆಗೆ ನಿಮಗೆ 2400 ಮೂಟೆ ಇವತ್ತು ಆಗಿದೆ. ಇವತ್ತು ಅದರಂತೆ ನಾವು ಭಾಳ ನಿರೀಕ್ಷೆಲಿದ್ದು ಒಂದು 12-14 ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಅಂತ ನಾವು ಹಾಕಿದಂಥ ಬಂಡವಾಳ 2 ಲಕ್ಷ ರೂಪಾಯಿನೂ ಸುಧಾ ಬಂದಿಲ್ಲ. ಇವತ್ತು ರೈತ ಸಂಪೂರ್ಣವಾಗಿ ಇವತ್ತು ನಾಶ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬೆಳೆ ಬೆಳೆದು ನಾನೇ ನಾಶ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ. ಭೂಮಿಗೆ ಉಳ್ತಾ ಇದ್ದೀನಿ, ಉಳಕ್ಕೂ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅದು ಯಾವುದೇ ರೀತಿಯಾದ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬೆಳೆ ನಾಶ ಮಾಡಿದಂತ ರೈತ ಬಸವಣ್ಣ ಹೊನ್ನೂರವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವಣ್ಣ ಅವರೇ ನಮಸ್ಕಾರ. ಬಸವಣ್ಣ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ನಮಸ್ಕಾರ. ನಿಮ್ ನೋವು ನಿಮ್ ಮಾತುಗಳಲ್ಲೇ ಅರ್ಥ ಆಯ್ತು. ಅಂದ್ರೆ ತಾನೇ ಮಗು ತರ ಸಾಕಿರುವಂತ ಬೆಳೆಯನ್ನ ಸರ್ವನಾಶ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ಕಷ್ಟ ಅಂತ ಅರ್ಥ ಆಗುತ್ತೆ. ಈಗ ಎಷ್ಟು ಎಕರೆಯಲ್ಲಿ ಹೂಕೋಸ್ ಬೆಳೆದಿದ್ರಿ ನೀವು? ಮೇಡಮ್, ನಾವು 4 ಎಕರೆ ಹೂಕೋಸ್ ಬೆಳೆದಿದ್ದೀವಿ. ಹಾ, ಏನ್ ಯುದ್ಧದ ಎಫೆಕ್ಟ್ ಇಂದಾಡಿ ಏನ್ ಸಿಲಿಂಡರ್ಗಳ ಅಭಾವ ಅಂತ ಹೇಳಿ ಇವತ್ತು ನಮಗೆ ನಮ್ಮ ಹೊಟ್ಟೆ ಮೇಲೆ ಕಣ್ಣೀರು ಬಟ್ಟೆ ಹಾಕೋ ಪರಿಸ್ಥಿತಿ ಮಾಡ್ಬಿಟ್ಟಿದೆ ಸರ್ಕಾರಗಳು. ಏನಲ್ಲಿ ಕೂತ್ಕೊಂಡು ಅಮೆರಿಕದ ಟ್ರಂಪ್ ಯುದ್ಧ ಘೋಷಣೆ ಮಾಡಿದ್ದಾನೆ. ಇಲ್ಲಿ ರೈತರ ಪಾಡು ಅಧೋಗತಿ, ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ನಾವು ಮಗು ಸಾಕಿದೀವಿ ನಾವು ಫಸಲ್ನ. ಏನಾಗಿದೆ ಅಂದ್ರೆ ನೈಟು ಸಾಯಂಕಾಲನಾಗ ಚೇಳು, ಹಾವು, ಪ್ರಾಣಿಗಳ ಕಾಟ, ಮತ್ತೆ ಹಗಲ ಟೈಮ್ ಬಂತು ಅಂದ್ರೆ ಕರೆಂಟ್ ವಿದ್ಯುತ್ ಅಭಾವ. ಅಂತ ಸಂದರ್ಭಗಳಲ್ಲೂ ನಾವು ಮಗು ಸಾಕಿ ನಮ್ಮ ಮಗುನ ನಾವೇ ಕೊಲ್ಬೇಕಾದ ಪರಿಸ್ಥಿತಿ ಇವತ್ತು ಈ ರಾಜ್ಯ ಸರ್ಕಾರ ಮತ್ತು ಈ ಟ್ರಂಪ್ ಏನ್ ಅವಿವೇಕಿ ಟ್ರಂಪ್ ಇದಾನೆ ಇವತ್ತು ನಮ್ಮ ರೈತರ ಪಾಡು ಅಧೋಗತಿಯಾಗಿದೆ ಇವತ್ತಿನ ಪರಿಸ್ಥಿತಿ. 4 ಎಕರೆ ಫಸಲಿ ನಮಗೆ ಸುಮಾರು 2 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದೀವಿ. 2 ಲಕ್ಷ ರೂಪಾಯಿಲಿ ನಮಗೆ ಇವತ್ತಿನ ಆದಾಯ ನಾವು 10-12 ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆ ಪಟ್ಟಿದ್ದು ನಾವು ಇವತ್ತು. ಯಾಕಂದ್ರೆ ಇವತ್ತು 16 ರೂಪಾಯಿ 18 ರೂಪಾಯಿ ರೈಟ್ ಇದೆ ಒಂದು ಕೆಜಿಗೆ. ನಮ್ಗೆ 300 ರೂಪಾಯಿ ಒಂದು ಮೂಟೆಗೆ ಹಾಕ್ತಿದ್ರು. ಆದ್ರೆ ಇವತ್ತು 2000 ಮೂಟೆ ಆಗಬೇಕಾದ ಇವತ್ತು ನಮ್ಮ 4 ಎಕರೆ ಫಸಲಿ ನಮಗೆ ಕನಿಷ್ಠ ಒಂದು 50-60 ಸಾವಿರ ರೂಪಾಯಿ ಸಿಕ್ಕದ್ ಬಾರಿ ಕಷ್ಟ ಇದೆ. ದಳ್ಳಾಳಿಗಳು ಕೇಳಿದ್ರೆ ಏನಂತ ಇದಾರೆ ಅವರು ಅಂದ್ರೆ, ನಾವು ನಿಮ್ಮ ಐಟಮ್ ನಾವು ಸಾಕ್ಸಾಕಾಯ್ತಾ ಇಲ್ಲ, ನಾವು ಯಾವುದೇ ರೀತಿಯಾದ ನಮ್ಮ ಕೊಂಡ್ಕೊಳ್ಳೋರೇ ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ನಮ್ಮ ರೈತರ ಪಾಡು ಮೇಡಮ್ ಇವತ್ತು. ಯಾಕಂದ್ರೆ ರೈತರ ಪಾಡು ರಾಜ್ಯ ಸಾಲ ಏನಾದ್ರು ಮಾಡಿದ್ರಾ? ನಾವು ಚಿನ್ನ ಪನ್ನ ಆಡೋ ಇಟ್ಬಿಟ್ಟೆ ನಾವು ರೈತರು ಏನ್ ಶ್ರೀಮಂತರಲ್ಲ ಮೇಡಮ್. ಇಡೀ ದೇಶದಲ್ಲಿ ರೈತರು ಯಾರು ಶ್ರೀಮಂತರಲ್ಲ. ನಾವು ಚಿನ್ನ ಪನ್ನ ಮತ್ತು ಬಡ್ಡಿಗೆ ಸಾಲ ಇಸ್ಕೊಂಬಂದು ಇವತ್ತು ನಾವು 1-2 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ. ಮತ್ತೆ ಅದು ಉಳಿಸ್ಬೇಕು ಅಂದ್ರೆ 30,000 ರೂಪಾಯಿ ನಾವು ಸಾಲ ಹಾಕ್ಬೇಕು. ನಾವು ಮತ್ತೆ ಫಸಲು ಬೆಳೆಬೇಕು ಅಂದ್ರೆ ಮತ್ತೆ ಸಾಲ ಮಾಡ್ಬೇಕು. ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೇನ್ ನಮಗ್ ಮಾಡ್ತಾನೆ? ಈಗಿನ ಪರಿಸ್ಥಿತಿಯಲ್ಲಿ ರೈತ ಮುಂದುವರಿಯಕ್ ಸಾಧ್ಯ ಆಗದ ಪರಿಸ್ಥಿತಿ ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ. ಮತ್ತು ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ, ಮತ್ತೆ ಜಿಲ್ಲಾಡಳಿತನು ಮಾತಾಡ್ತಾರೆ. ಎಲ್ಲ ಸೊತ್ತೋಗಿದ್ದಾರೆ ರೈತರ ಪಾಲ್ಗೆ. ಏನಿ ಅವಿವೇಕಿಗಳು ಇವರು IPL ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದಾರೆ. ನಮ್ ರೈತರ ಈಗ ಪರಿಸ್ಥಿತಿ ಅಧೋಗತಿ ಆಯ್ತಾ ಇದೆ. ಇವ್ರಿಗೆ ಏನು ಅರ್ಥನೇ ಆಯ್ತಾ ಇಲ್ಲ. ಇವರು ಈ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳು ತಂದ್ಬಿಟ್ಟಿದ್ದಾರೆ ಮೇಡಮ್. ಇವತ್ತು ಆತ್ಮಹತ್ಯೆ ಮಾತೆಲ್ಲ ಹೇಳ್ತಾ ಇದ್ರಿ, ಅಂತ ಯೋಚನೆನೂ ಮಾಡ್ಬೇಡಿ. ಯಾರ್ ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಲ್ಲ. ಪರಿಸ್ಥಿತಿ ಏನಾಗಿದೆ ಇಲ್ಲ ಮೇಡಮ್, ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವಾಗ ಬೇಸಿಗೆ ಮಳೆ ಇಲ್ಲ,
ಬೆಳೆನೂ ಇಲ್ಲ ಅಂತಂದಾಗ ಪರಿಸ್ಥಿತಿ ಬಂದಾಗ ರೈತರು ಒಂದ್ಸಲ ಸಾಲ ತರ್ಬೋದು, 2 ಸಲ ಸಾಲ ತರ್ಬೋದು, 3ನೇ ಸಲ ಕೊಡೋರು ಕೊಡದಾಗೈತಾರ ನಮ್ಗೆ. ಯಾಕಂದ್ರೆ ನೀವ್ ಮೊದಲ ಸಾಲನೇ ತೀರಿಲ್ಲ, ಇನ್ಯಾವ ಸಾಲ ಕೊಡ್ಲಿ, ನಿಮ್ಗೆ ಯಾವ ನಂಬಿಕೆ ಮೇಲೆ ಸಾಲ ಕೊಡ್ಲಿ ಅಂತಾರೆ. ಈ ಬ್ಯಾಂಕ್ ಗಳಿಗೆ ಹೋದ್ರೆ ನಿಮ್ಗೆ 150 ಡಾಕ್ಯುಮೆಂಟ್ ಕೇಳ್ತಾರೆ. ನಾವ್ ಎಲ್ಲಿ ಕೊಡೋಣ ಮೇಡಮ್ ನಾವು ರೈತರು? ಈ ಪರಿಸ್ಥಿತಿ ನಾವು ಬಂದಿದ್ದೀವಿ ಇವತ್ತು. ಸೊ ಈಗ ಈ ಹೂಕೋಸ್ ಬೆಳೆ ನಾಶ ಮಾಡ್ತಿದ್ದೀರಾ, ನೆಕ್ಸ್ಟ್ ಏನ್ ಬೆಳೆ ಬೆಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ಲಿ? ಈಗ ಹೂಕೋಸು ನಾಶ ಮಾಡ್ತಾ ಇದೀವಿ, ನೆನ್ನೆನೆ ಮತ್ತು ನಾವು ಟ್ರಿಲ್ಲ ಓಡಿಸ್ತಾ ಇದೀವಿ. ಇವತ್ತು ಇನ್ನು ಏನು ಆಲೋಚನೆ ಇಲ್ಲ. ಮಳೆ ಬೀಳ್ಬೇಕು, ಮಳೆ ಬೀಳದೆ ನಾವೇನು ಫಸಲಾಕಕ್ ಆಗಲ್ಲ. ಆದ್ರೆ ನಾವು ಸಾಲ ಸೋಲ ಮಾಡ್ಬೇಕು, ಕೇಳ್ಬೇಕು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪರಿಸ್ಥಿತಿಲಿ ನಾವು ಇವತ್ತು ಹಣಕಾಸು ನಮ್ ಕೈಲಿ ಇಲ್ದ ಪರಿಸ್ಥಿತಿ ಇರೋದ್ರಿಂದ ಕೈ ಚೆಲ್ ಕೂದಿರೋ ಪರಿಸ್ಥಿತಿ ಇವತ್ತು ನಮ್ಗೆ ಆಗಿದೆ. ಇವತ್ತು ನಮ್ಗೆ ಸರಿ, ನಾವು ಸುದ್ದಿ ಪ್ರಸಾರ ಮಾಡಿದೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ. ನಿಮ್ಗೇನಾದ್ರು ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನ ನ್ಯೂಸ್ 18 ಖಂಡಿತ ಮಾಡುತ್ತೆ. ಥ್ಯಾಂಕ್ ಯು ಬಸವಣ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದರು. 2 ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಘಟಾನುಘಟಿಗಳಿಂದ ಮತಬೇಟೆ ನಡೀತಾ ಇದೆ. 2ನೇ ದಿವಸನೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. 2 ದಿನ ವಾಸ್ತವ್ಯ ಹೂಡಿ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ರಣತಂತ್ರವನ್ನ ರೂಪಿಸಿದ್ದಾರೆ. ಯಾಕಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದು ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರತಿಷ್ಠೆಯ ವಿಷಯವಾಗಿದೆ. ಇನ್ನು ಸಿಎಂಗೆ ಸಚಿವರು ಹಾಗೇನೆ ಸ್ಥಳೀಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಅವರು ಕೂಡ ತಮ್ಮ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ವಿಜಯೇಂದ್ರ 2ನೇ ದಿನ ಮತ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಬೆಳಗ್ಗೆ ನಗರ, ಸಂಜೆ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರಗೆ ಬಿಜೆಪಿಯ ಹಲವು ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಈಗ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು 2ನೇ ದಿವಸ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಪರವಾಗಿ, ಅಂದ್ರೆ ಅವರ ಆಪ್ತ ಮೇಟಿ ಅವರು ಅವರ ಪುತ್ರನ ಗೆಲುವಿಗೋಸ್ಕರ ಈಗ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಕೂಡ ಕ್ಯಾಂಪೇನ್ ಮಾಡ್ತಾರೆ. ಇನ್ನು ಸಿಎಂಗೆ ಹಲವಾರು ಸಚಿವರು ಶಾಸಕರು ಸಾಥ್ ಕೊಟ್ರೆ ಬಿಜೆಪಿ ಅವರು ಕೂಡ ಪ್ರಚಾರದ ಅಖಾಡದಲ್ಲಿ ಸಕ್ರಿಯರಾಗಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇವತ್ತು 2ನೇ ದಿವಸ ಸಿದ್ದರಾಮಯ್ಯ ಅವರು ಎಲ್ಲೆಲ್ಲಿ ಮತ ಪ್ರಚಾರವನ್ನ ಮಾಡಕ್ ಹೋಗ್ತಾ ಇದ್ದಾರೆ, ಮತ್ತೆ ಬಿಜೆಪಿ ಪರವಾಗಿ ವಿಜೇಂದ್ರ ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಪ್ರಚಾರದಲ್ಲಿ? ಶರ್ಮಿತಾ ಶೆಟ್ಟಿ, ಕಳೆದ 2 ದಿನಗಳಿಂದ ಬಾಗಲಕೋಟೆ ಉಪಚುನಾವಣೆ ರಂಗು ಮತ್ತಷ್ಟು ಹೆಚ್ಚಾಗಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯನವರೇ ಒಂದು ಪ್ರಚಾರದ ಅಖಾಡಕ್ಕೆ ಇಳಿದಿರುವಂತದ್ದು. ನಿನ್ನೆ ಸುಮಾರು 5 ಕಡೆಗಳಲ್ಲಿ ಪ್ರಚಾರ ಸಭೆಗಳನ್ನ ಮಾಡುವ ಮೂಲಕ ಮತಬೇಟೆಯನ್ನ ನಡೆಸಿದ್ರು. ಇವತ್ತು ಬೆಳಗಿನ ಜಾವ ಅಂದ್ರೆ ಮುಗಳೊಳ್ಳಿ ಗ್ರಾಮದಲ್ಲಿ ಮೊದಲನೇ ಒಂದು ಪ್ರಚಾರ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಕೇಂದ್ರ ಸ್ಥಾನಗಳೇನಿದ್ದಾವೆ ಅಲ್ಲಿ ಪ್ರಚಾರ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತು ಮುಗಳೊಳ್ಳಿ, ನೀಲಾನಗರ ತಾಂಡ ಮತ್ತು ಐಹೊಳೆ, ಅಮೀನಗಡ ಪಟ್ಟಣದಲ್ಲಿ ಈ ಒಂದು ಪ್ರಚಾರ ಸಭೆಗಳು ಆಯೋಜನೆಗೊಂಡಿದ್ದಾವೆ. 11ರಿಂದ ಸಾಯಂಕಾಲ 6-7 ಗಂಟೆವರೆಗೂ ಕೂಡ ಈ ಒಂದು ನಿರಂತರವಾಗಿ ಪ್ರಚಾರಗಳು ನಡೀತಾ ಇದ್ದಾವೆ. ಅದರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುವಂತಹ ಪ್ರಚಾರ ಸಭೆಗಳಲ್ಲಿ ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು, ಅದೇ ರೀತಿಯಾಗಿ ಎಂಬಿ ಪಾಟೀಲ್ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಸಚಿವರ ದಂಡು ಅವ್ರ ಜೊತೆಗೆ ಭಾಗವಹಿಸ್ತಾ ಇದೆ. ವೀಣಾ ಕಾಶ್ಯಪ್ನವರಾಗಿರ್ಬೋದು, ವಿಜಯಾನಂದ ಕಾಶ್ಯಪ್ನವರು ಕೂಡ ಸಿಎಂ ಜೊತೆಗಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಆರ್ಮಿ ತಿಮ್ಮಾಪುರ ಅವರು ಪ್ರತ್ಯೇಕವಾಗಿ ಪ್ರಚಾರಗಳನ್ನ ಬಾಗಲಕೋಟೆ ನಗರದಲ್ಲಿ ಮಾಡ್ತಾ ಇರುವಂತದ್ದು. ಇದು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ನಡೆದಿರುವಂತಹ ಪ್ರಚಾರ ಆದ್ರೆ, ಇನ್ನು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಕೂಡ 2 ದಿನಗಳಿಂದ ಇಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಬೆಳಗಿನ ಜಾವ ವಾರ್ಡ್ನ ಹಂತದಲ್ಲಿ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಪಾದಯಾತ್ರೆನ ಮಾಡಿದ್ರು. ಇವತ್ತು ಕೂಡ 32ನೇ ವಾರ್ಡು ಮತ್ತು 34ನೇ ವಾರ್ಡ್ನಲ್ಲಿ ಬೆಳಗಿನ ಜಾವ ಬಿಜೆಪಿ ಅಭ್ಯರ್ಥಿಯೊಂದಿಗೆ ಪ್ರಚಾರ ಸಭೆಗಳನ್ನ ಭಾಗವಹಿಸಿ ಅದಾದ ಬಳಿಕ ಸಮುದಾಯವಾರು ನಾಯಕರನ್ನ ಕರೆಸಿ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿನೇ ಬಿಜೆಪಿ ಅಭ್ಯರ್ಥಿ ಪರವಾಗಿ ಅದರ ಜೊತೆಗೇನೆ BY ವಿಜೇಂದ್ರ ಅವ್ರ ಜೊತೆಗೆ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಒಂದು ಪ್ರಚಾರದ ಅಖಾಡಕ್ಕೆ ಬಂದಿರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಇವಾಗ ಸುದ್ದಿಗೋಷ್ಠಿಯನ್ನ ನಡೆಸಿ ಅದಾದ ಬಳಿಕ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇನ್ನು 3-4 ದಿನಗಳಿಂದ ನಿರಂತರವಾಗಿ ಶ್ರೀರಾಮುಲು ಆಗಿರ್ಬೋದು, ರಾಜೀವ್ ಗೌಡ್ರ ಆಗಿರ್ಬೋದು, ಪಿ ರಾಜೀವ್ ಆಗಿರ್ಬೋದು, ಇಂತಹ ಅನೇಕ ನಾಯಕರು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಫಾಲೋ ಅಪ್ ಮಾಡೋಣ ಇವತ್ತಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ಗೆ DKಶಿ ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಸಮರ್ಥ ಶಾಮನೂರು ಪರವಾಗಿ ಇವತ್ತು DK ಪ್ರಚಾರವನ್ನು ನಡೆಸ್ತಾರೆ. ಪ್ರಚಾರ ಸಭೆಗೂ ಮುನ್ನ DCM ಸರಣಿ ಮೀಟಿಂಗ್ ಅನ್ನ ನಡೆಸ್ತಾರೆ. ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಅದಾದ್ಮೇಲೆ ಅಭ್ಯರ್ಥಿ ಪರವಾಗಿ ಪ್ರಚಾರ. ದಾವಣಗೆರೆಯಲ್ಲೇ ಇವತ್ತು ವಾಸ್ತವ್ಯವನ್ನ ಹೂಡ್ತಾರೆ DK ಶಿವಕುಮಾರ್. ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಬೇಕಾದಂತ ರಣತಂತ್ರಗಳನ್ನ ರೂಪಿಸ್ತಾರೆ. ಸರಣಿ ಸಭೆಗಳನ್ನು ನಡೆಸ್ತಾರೆ. ಇದು ಕಾಂಗ್ರೆಸ್ನ ಇವತ್ತಿನ ಪ್ಲಾನ್ ಆದ್ರೆ, ಇನ್ನೊಂದು ಕಡೆ ದಾವಣಗೆರೆ ಅಖಾಡಕ್ಕೆ ಬಿಜೆಪಿ ನಾಯಕರ ಮತ ಕಹಳೆ.
ಮೊಳಗಿಸೋದಕ್ಕೆ ತಯಾರಿಗಳಾಗಿದೆ. ಚುನಾವಣಾ ಪ್ರಣಾಳಿಕೆಯನ್ನ ಬಿಜೆಪಿ ಬಿಡುಗಡೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅರವಿಂದ ಬೆಲ್ಲದ್ ಸೇರಿದಂತೆ ಹಲವರು ಇವತ್ತು ಪ್ರಚಾರದ ಅಖಾಡದಲ್ಲಿ ಧುಮುಕ್ತಾರೆ. ದಾವಣಗೆರೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಶಾಮನೂರು ಕೋಟೆಯನ್ನ ಹಿಂಗಾದ್ರೂ ಮಾಡಿ ಭೇದಿಸಬೇಕು ಅಂತೇಳಿ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿತ್ತು. ಅಲ್ಪಸಂಖ್ಯಾತರ ಮನವೊಲಿಕೆ ಮೇಲ್ನೋಟಕ್ಕೆ ಆಗಿದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಆತಂಕ ಅಂತೂ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಇವತ್ತು ಖುದ್ದಾಗಿ ಡಿಕೆ ಶಿವಕುಮಾರ್ ಅವರೇ ಪ್ರಚಾರದ ಅಖಾಡಕ್ಕೆ ಬರ್ತಾ ಇದ್ದಾರೆ. ಸರಣಿ ಸಭೆಗಳನ್ನು ನಡೆಸ್ತಾರೆ. ಅದಾದ್ಮೇಲೆ ಪ್ರಚಾರವನ್ನು ಕೂಡ ಮಾಡ್ತಾರೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಇವತ್ತು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಾಯಕರು ಅಖಾಡಕ್ಕೆ ಬರ್ತಾ ಇದ್ದಾರೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸಿದ್ರೆ ತಮ್ಮ ಕಡೆಯಿಂದ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂತೇಳಿ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಜೆಪಿ ತಯಾರು ಮಾಡಿಕೊಂಡಿದೆ. ಇನ್ನು ಇವತ್ತು ಸರಣಿ ಸಭೆ ಪ್ರಚಾರ ಎಲ್ಲ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ದಾವಣಗೆರೆಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಅಂತೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಕೂಡ ಇವತ್ತು ಬರಬಹುದು. ಯಾಕಂದ್ರೆ ಒಳ ಮೀಸಲಾತಿ ಅನ್ನೋದು ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತ ಅತಿ ದೊಡ್ಡ ಸವಾಲು. ಕಳೆದ ಬಾರಿ ಚುನಾವಣೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಈ ಒಳ ಮೀಸಲಾತಿ ವಿಷಯನೇ ಬಿಜೆಪಿಗೆ ಸಿಕ್ಕಾಪಟ್ಟೆ ಹೊಡೆತ ಕೊಟ್ಟಿತ್ತು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರಕ್ಕೂ ಕೂಡ ಒಳ ಮೀಸಲಾತಿ ವಿಷಯ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದು ಕೂಡ ಎಲೆಕ್ಷನ್ ಮುಂಚೆನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳೆಲ್ಲ ವ್ಯಕ್ತವಾಗಿತ್ತು. ಹಾಗಾಗಿ ಆ ಒಳ ಮೀಸಲಾತಿ ಎಫೆಕ್ಟ್ ಈ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ತಟ್ಟದ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಅವರಿಂದಲೇ ಎರಡೂ ಕ್ಷೇತ್ರಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಗಳನ್ನು ಮಾಡಿಕೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ. ಬಟ್ ಇದು ಸುರ್ಜೇವಾಲಾ ಅವರು ಬರ್ತಾರಾ ಇಲ್ವಾ ಆ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಬಟ್ ಬರ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಇನ್ನು ಡಿಕೆ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡೇ ದಾವಣಗೆರೆಗೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಪಿಸಿಸಿ ಚುನಾವಣಾ ವೀಕ್ಷಕರು, ಪಕ್ಷದ ಹಿರಿಯ ನಾಯಕರ ಜೊತೆ ಸಾಲು ಸಾಲು ಸಭೆಗಳನ್ನ ಇಟ್ಕೊಂಡಿದ್ದಾರೆ. ಚುನಾವಣೆ ಉಸ್ತುವಾರಿಗಳ ಜೊತೆಯಲ್ಲಿ ಸಭೆಗಳನ್ನ ಇಟ್ಕೊಂಡಿದ್ದಾರೆ. ದಾವಣಗೆರೆ ಭಾಗದಲ್ಲಿ ಮುಖಂಡರ ಜೊತೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಅದಾದ ಮೇಲೆ ಪ್ರಚಾರದಲ್ಲೂ ಕೂಡ ಪಾಲ್ಗೊಳ್ತಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಪರವಾಗಿ ಪ್ರಚಾರವನ್ನ ಮಾಡಿದ ಮೇಲೆ ಇವತ್ತು ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಇವತ್ತು ರಾತ್ರಿ ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನೊಂದು ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು ಇವತ್ತು ದಾವಣಗೆರೆ ಅಖಾಡಕ್ಕೆ ಬರ್ತಾ ಇದ್ದಾರೆ. ರಣಕಹಳೆಯನ್ನ ಮೊಳಗಿಸುವಂತ ನಿಟ್ಟಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಪ್ರಮುಖವಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಪಕ್ಷದ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆ ಮಾಡ್ತಾರೆ ದಾವಣಗೆರೆಯಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಇನ್ನು ಮಾಜಿ ಸಿಎಂಗಳಿಗೆ ಅಂದ್ರೆ ಯಡಿಯೂರಪ್ಪ ಹಾಗೆಯೇ ಬಸವರಾಜ ಬೊಮ್ಮಾಯಿ ಅವರಿಗೆ ಹಲವು ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ಜನ ಪ್ರಮುಖ ನಾಯಕರು ಸಾಥನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಜೆಪಿ ಇವತ್ತು ಬಿಡುಗಡೆ ಮಾಡುತ್ತೆ. ಪ್ರಚಾರ ಸಭೆ ಮಾಡಿ ಘಟಾನುಘಟಿಗಳು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನ ನಡೆಸ್ತಾರೆ. ದಾವಣಗೆರೆಯಲ್ಲಿ ಇವತ್ತು ಎರಡೂ ಪಕ್ಷಗಳಿಂದ ಪ್ರಮುಖ ನಾಯಕರು ಪ್ರಚಾರದ ಅಖಾಡಕ್ಕೆ ಬರ್ತಾ ಇದ್ದಾರೆ. ಸರಣಿ ಮೀಟಿಂಗ್ಗಳನ್ನ ಮಾಡ್ತಾರೆ, ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಜೀವಂತ ವ್ಯಕ್ತಿ ಹೆಸರಲ್ಲಿ ಮರಣ ಪತ್ರವನ್ನ ನೀಡಲಾಗಿತ್ತು. ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹೆಂಡತಿ ಮಾಡಿದ ಎಡವಟ್ಟಿಗೆ ಗಂಡನಿಗೆ ಮರಣ ಪತ್ರವನ್ನ ನೀಡಲಾಗಿತ್ತು. ಗಂಡ ಜೀವಂತ ಇದ್ರೂ ಕೂಡ ಪತ್ನಿ ಮಾಡಿದ್ದು ಎಂತ ಕೆಲಸ ಹಂಗಾದ್ರೆ? ಯಾಕೆ ಎಡವಟ್ಟಾಯ್ತು? ಆ ಟ್ವಿಸ್ಟ್ ಈಗ ಹೊರಬಿದ್ದಿದೆ. ಆ ಕತೆ ಈಗ ರಿವೀಲ್ ಆಗಿದೆ. ಹೆಂಡತಿ ಮಾಡಿದಂತ ಎಡವಟ್ಟಿಗೆ ಬದುಕಿರುವಂತ ಗಂಡನಿಗೆ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಗಂಡ ಜೀವಂತ ಇದ್ರೂ ಕೂಡ ಪತ್ನಿ ಮಾಡಿದ್ದು ಎಂತ ಕೆಲಸ ಹಾಗಾದ್ರೆ? ಮೆಹಬೂಬ್ ಎಂಬಾತ ಜೀವಂತ ಇರುವಾಗಲೇ ಮರಣ ಪತ್ರ ಆತನ ಹೆಸರಲ್ಲಿ ಬಂದ್ಬಿಟ್ಟಿದೆ. ಗಂಡನ ಹೆಸರಲ್ಲಿ ಮತ್ತೊಬ್ಬರಿಗೆ ಚಿಕಿತ್ಸೆಯನ್ನ ಶಬಾನ ಕೊಡಿಸಿದ್ದಾರೆ. ಬಿಪಿಎಲ್ ಹಾಗೂ ಆಧಾರ್ ಕಾರ್ಡ್ ನೀಡಿ ಮತ್ತೊಬ್ಬನಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಕಿದ್ವಾಯ್ ಆಸ್ಪತ್ರೆಯಲ್ಲಿ ಭಾಷಾ ಹೆಸರಿನ ದಾಖಲೆಯನ್ನ ಕೊಟ್ಟಿದ್ದಾಳೆ. ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ರು ಶಬಾನ ಚಿಕಿತ್ಸೆ ಕೊಡಿಸಿದಂತ ವ್ಯಕ್ತಿ. 2025 ಏಪ್ರಿಲ್ 23ನೇ ತಾರೀಕು ಚಿಕಿತ್ಸೆ ಫಲಿಸದೆ ಆ ವ್ಯಕ್ತಿ ಮೃತಪಟ್ಟಿರ್ತಾರೆ. ಭಾಷಾ ಹೆಸರಲ್ಲಿ ದಾಖಲೆ ಇದ್ದ ಕಾರಣ ಮರಣ ಪತ್ರ ಮೆಹಬೂಬ್ ಹೆಸರಲ್ಲಿ ಬಂದಿದೆ. ಅಂದ್ರೆ ಬಿಬಿಎಂಪಿ ಆ ಹೆಸರಲ್ಲಿ ಕೊಟ್ಬಿಟ್ಟಿದೆ. ಎಲ್ಲಾ ದಾಖಲೆಗಳ ಆಧಾರದ ಮೇಲೆ ಭಾಷಾಗೆ ಮರಣ ಪತ್ರವನ್ನ ನೀಡಬೇಕಾಗಿತ್ತು. ಇಲ್ಲಿ ಮೆಹಬೂಬ್ ಹೆಸರಲ್ಲಿ ಮರಣ ಪತ್ರವನ್ನ ಬಿಬಿಎಂಪಿ ಕೊಟ್ಟಿದೆ. ಪತ್ನಿ ಮಾಡಿದಂತ ಎಡವಟ್ಟಿಗೆ ಗಂಡ ಜೀವಂತವಾಗಿದ್ರು ಕೂಡ
ಆತನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಬಿಬಿಎಂಪಿ, ಹಿಂದೆ ಬಿಬಿಎಂಪಿ ಇತ್ತಲ್ಲ, ಬಿಬಿಎಂಪಿಯಿಂದ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಪೇಷಂಟ್ ನೇಮ್ ಅನ್ನು ತೋರಿಸ್ತಾ ಇದ್ದೀವಿ. ಮೆಹಬೂಬ್, ಈತ ಜೀವಂತವಾಗಿದ್ರೂ ಕೂಡ ಈತನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಿಸಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಪ್ರಗತಿ ಶೆಟ್ಟಿ, ಇಲ್ಲಿ ಚಿಕಿತ್ಸೆ ವಿಷಯವಾಗಿ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಪತ್ನಿ ಕೊಟ್ಟಿದ್ಲು, ಬಟ್ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಇಂಟೆನ್ಷನಲಿ ಆಕೆ ಮಾಡಿಸಿದ್ದ ಅಥವಾ ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿನಿಂದ ಈ ಹಿಂದೆ ಹಂಗ ಆಗಿರೋದಾ? ಶರ್ಮಿತಾ ಶೆಟ್ಟಿ, ಬಿಬಿಎಂಪಿ ಅಂದ್ರೆ ಈ ಹಿಂದೆ ಇದ್ದಂತಹ ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿನಿಂದ ತನ್ನ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ನಾನು ಬದುಕಿದ್ರು ಕೂಡ ನನಗೆ ಮರಣ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಈ ಮೆಹಬೂಬ್ ಅನ್ನುವಾತ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅದಾದ ಬೆನ್ನಲ್ಲೇ ಕೋರ್ಟ್ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ ಬೆನ್ನಲ್ಲೇ ಅವರಿಗೆ ಏನಾಯ್ತು ಈ ಪ್ರಕರಣದಲ್ಲಿ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಈ ಮೆಹಬೂಬ್ ಅನ್ನುವಾತನ ಪತ್ನಿನೇ ಮೆಹಬೂಬ್ಗೆ ಸಂಬಂಧಪಟ್ಟಂತಹ ಅಗತ್ಯ ದಾಖಲೆಗಳೆಲ್ಲವನ್ನ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಚಿಕಿತ್ಸೆಯನ್ನ ಕೊಡಿಸುವಂತಹ ಸಲುವಾಗಿ ಆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ. ಈ ಶಬಾನ ಯಾರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ ಆ ವ್ಯಕ್ತಿ ಕಳೆದ ವರ್ಷ ತೀರ್ಕೊಂಡಿರ್ತಾರೆ. ಆ ವ್ಯಕ್ತಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ದಾಖಲೆಗಳೆಲ್ಲವೂ ಕೂಡ ಮೆಹಬೂಬ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಹಾಗಾಗಿ ಕಿದ್ವಾಯಿ ಆಸ್ಪತ್ರೆಯಿಂದ ಒಂದು ಈ ವ್ಯಕ್ತಿ ಸತ್ತೋಗಿದ್ದಾರೆ ಅನ್ನುವಂತಹ ಮಾಹಿತಿ ಚಿಕ್ಕಪೇಟೆಯಲ್ಲಿರುವಂತಹ ಜನನ ಮತ್ತು ಮರಣ ಪ್ರಮಾಣ ಇಲಾಖೆ ಏನಿದೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ಸೊ ಇಲ್ಲಿ ಎಡವಟ್ಟಾಗಿರೋದು ಎಲ್ಲಿ? ಬದುಕಿದಂತಹ ವ್ಯಕ್ತಿಗೆ ಮರಣ ಪತ್ರ ಹೆಂಗ್ ಸಿಕ್ತು ಅಂತ ಕೇಳಿದ್ರೆ ಶಬಾನ ಅನ್ನುವಂತಹ ಮಹಿಳೆ ಕೊಟ್ಟಿರುವಂತಹ ದಾಖಲೆಯ ಆಧಾರದ ಮೇಲೆ ಸಿಕ್ತು. ಆಕೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಿದಾರೋ ಆ ದಾಖಲೆಗಳ ಆಧಾರದ ಮೇಲೆ ಆತ ಮರಣ ಹೊಂದಿದ್ದಾನೆ ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿದ್ವಾಯಿಯು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಆಸ್ಪತ್ರೆಗೂ ಕೂಡ ಮಹಿಳೆ ಮಾಡಿರುವಂತಹ ವಂಚನೆ ಇದು. ಸೊ ಇದನ್ನ ಗಂಭೀರವಾಗಿ ಕಿದ್ವಾಯಿ ಆಸ್ಪತ್ರೆ ಕೂಡ ಪರಿಗಣನೆ ಮಾಡಿರುವಂತದ್ದು. ಯಾಕಂದ್ರೆ ಕ್ಲಾಸ್ 1 ಕ್ಲಾಸ್ 2 ಅಂತ ಬೇರೆ ಬೇರೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಬಡವರಿಗೆ ಒಂದ್ ರೀತಿಯಾಗಿರುತ್ತೆ, ಬಿಪಿಎಲ್ ಕಾರ್ಡ್ ಹೊಂದಿರೋರ್ಗೆ ಒಂದ್ ರೀತಿಯಾಗಿರುತ್ತೆ, ಜೊತೆಗೆ ಕಾರ್ಡ್ ಅನ್ನು ಹೊಂದಿಲ್ಲದೆ ಇರೋರಿಗೆ ಕ್ಲಾಸ್ 2 ಅಲ್ಲಿರೋರಿಗೆ ಇನ್ನೊಂದು ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅವರು ಕೊಡುವಂತಹ ದಾಖಲೆಗಳು ಪೂರೈಸುವಂತಹ ದಾಖಲೆ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಅನ್ನ ತಪ್ಪಿಸೋದಕ್ಕೆ ಅಂದ್ರೆ ಆ ದುಡ್ಡನ್ನ ಬರೆಸೋದಕ್ಕೆ ಈ ರೀತಿಯಾಗಿ ಕಳ್ಳಾಟ ಆಡಿದ್ರ ಅನ್ನುವಂತಹ ಅನುಮಾನ ಸದ್ಯ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು.